ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಅದು ಮಾಹಿತಿ ಇಲ್ಲ, ಯಾಕಂದರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯಿದ್ರು ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಅದು ಮಾಹಿತಿ ಇಲ್ಲ, ಯಾಕಂದರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯಿದ್ರು ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಜಿಲ್ಲೆಯಿಂದ ಎಷ್ಟು ಜನ? ಅದು ಮಾಹಿತಿ ಇಲ್ಲ, ಯಾಕಂದರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯಿದ್ರು ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಜಿಲ್ಲೆಯಿಂದ ಎಷ್ಟು ಜನ? ಅದು ಮಾಹಿತಿ ಇಲ್ಲ, ಯಾಕಂದರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯಿದ್ರು ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ
DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಮಾಹಿತಿ ಇಲ್ಲ, ಯಾಕಂದ್ರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದಲೇ? ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ. 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯ ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಸಿಟಿ ಅವರು ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಮಾಹಿತಿ ಇಲ್ಲ, ಯಾಕಂದ್ರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದಲೇ? ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ. 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯ ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಸಿಟಿ ಅವರು ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಮಾಹಿತಿ ಇಲ್ಲ, ಯಾಕಂದ್ರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದಲೇ? ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ. 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯ ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಸಿಟಿ ಅವರು ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ. ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ಸು 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಮಾಹಿತಿ ಇಲ್ಲ, ಯಾಕಂದ್ರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಟೋಟಲ್ ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದಲೇ? ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ. 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯ ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲೇನು ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಿನವರು? ಒಂದೇ, ಎಲ್ಲ ಬೆಳಗಾವಿ ಸಿಟಿ ಅವರು, ಸಿಟಿ ಅವರು ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನೆ ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ ಸರ್? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ, ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ.